तारीखी शहर बीजापुर में आज हज़रत सैयदना हाशिम पीर दस्तगीर रहमतुल्लाह अलैह का 327वां संदल व उर्स शरीफ बड़े ही अज़ीम व शान पैमाने पर मनाया जा रहा है। आज संदल मुबारक है। हज़ारों मुतक़दीन, खुलफ़ा इकराम और चाहने वालों ने यहाँ पर डेरा जमाया हुआ है। आइए देखते हैं कि हज़रत हाशिम पीर दस्तगीर रहमतुल्लाह अलैह के संदल व उर्स शरीफ का ये मंज़र। लास्ट में हाथ के देखे नहीं। जनाब आमिना सलाम अलैका या रसूल सलाम बिन सनियातिल वदाई वजबा शुक्रू अलैना मदा सलाम अलैका या रसूल सलाम। हज़रात ग्रामी हर साल की तरह इस साल भी हुजूर सैयदना हाशिम पीर दस्तगीर का सालाना उर्स बड़ी ही अकीदत और मोहब्बत के साथ मनाया जा रहा है। रियासत कर्नाटक में दरगाह हज़रत हाशिम पीर दस्तगीर हिंदू मुस्लिम एकता के लिए जानी जाती है। मरहूम बीएम पाटिल साहब का दरगाह से बहुत गहरा ताल्लुक़ रहा। वैसे ही हमारे अज़ीज़ श्री एस.आर. पाटिल साहब एक्स मिनिस्टर और एमएलसी गवर्नमेंट ऑफ कर्नाटका आज उर्स के मौके पर दरगाह शरीफ पर हाज़िर हुए हैं। उनका हाज़िर होना उनकी अकीदत साबित करता है और दरगाह से हमेशा ये पैगाम, ये मैसेज गया है कि दरगाह हज़रत हाशिम पीर और दरगाह के सज्जादा नशीन दोनों हिंदू मुस्लिम एकता के लिए काम करते आ रहे हैं और दरगाह हिंदू मुस्लिम एकता के लिए काम कर रही है और ता क़यामत तक हिंदू मुस्लिम एकता के लिए काम करते आएगी। मैं एस.आर. पाटिल साहब को हमारी दरगाह में वेलकम करता हूं, खुशामदीद करता हूं कि वो हमारी दावत पर दरगाह पर आए और हमेशा से एस.आर. पाटिल साहब का मेरा बहुत गहरा ताल्लुक़ रहा है। वो दरगाह को बहुत अकीदत से और मेरे साथ बहुत अकीदत से मोहब्बत से रहते हैं। मैं उनके लिए दुआ करता हूं और तमाम बीजापुर शहर के
हिंदू और मुसलमान भाइयों के लिए भी मैं दुआ करता हूं कि हमारे शहर में, हमारे स्टेट में, हमारे देश में अमन और सुकून भाईचारा कायम रहे। हाशिम पीर ने हमेशा पीस का पैगाम दिया है। दरगाह हज़रत हाशिम पीर के सज्जादा नशीन भी हमेशा पीस का पैगाम देते रहेंगे। मैं डॉक्टर सैयद शाह मुर्तज़ा हुसैनी हाशमी 13वां सज्जादा नशीन व हेरिडेटरी मुतवल्ली और मैनेजिंग मुतवल्ली दरगाह का, जो दरगाह का जो सारी जिम्मेदारी उर्स की ये हमारी होती है, मैं हमेशा से इसे अपने सब मुरीदों के साथ लेकर जो है मैं करता आ रहा हूँ और इंशाअल्लाह तमाम हिंदू मुसलमान को साथ लेकर करता रहूँगा। अस्सलाम वालेकुम। ಪ್ರತಿ ವರ್ಷದಂತೆ ಈ ಸಾರಿಯೂ ಕೂಡ ಹಾಸಿಂ ಪೀರ್ ದರ್ಗಾದ ಉರ್ಸು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಿಸಲ್ಪಡ್ತಾ ಇದೆ. ಇದು ಈಗಾಗಲೇ ಪೂಜ್ಯರು ಹೇಳಿದ ಹಾಗೆ ಈ ಉರ್ಸು ಹಿಂದೂ ಮುಸ್ಲಿಮರ ಐಕ್ಯತೆ ಸಂಕೇತ, ಭಾವೈಕ್ಯತೆ ಸಂಕೇತ. ಬಹುತರವಾಗಿ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಹೇಳುವುದಿಲ್ಲ, ರಾಷ್ಟ್ರದ ಉದ್ದಗಲಕ್ಕೂ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ ಈ ಪ್ರಸ್ತುತ ದರ್ಗಾದ ಬಗ್ಗೆ, ಸೂಫಿ ಸಂತರ ಬಗ್ಗೆ ಭಾಳಷ್ಟು ಗೌರವ, ಆದರ, ಅಭಿಮಾನ ಕೇವಲ ಅಲ್ಪಸಂಖ್ಯಾತ ಬಂಧುಗಳಲ್ಲಿಲ್ಲ, ಎಲ್ಲ ಧರ್ಮದವರು, ಎಲ್ಲ ಜಾತಿ ಜನಾಂಗದವರು ಕೂಡ ಇಲ್ಲಿ ನಡ್ಕೊಳ್ಳೋದನ್ನು ನೋಡಿದರೆ ಇದು ಇವತ್ತು ಈ ದೇಶಕ್ಕೆ ಅವಶ್ಯಕತೆ ಇರುವಂಥ ಒಂದು ಸಂದೇಶ ಈ ದರ್ಗಾದಿಂದ ವ್ಯಕ್ತ ಆಗ್ತಿದೆ. ನನಗೂ ಪೂಜ್ಯರ ಜೊತೆ ಭಾಳ ಅವಿನಾಭಾವ ಸಂಬಂಧ ಇದೆ. ಭಾಳಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ ನಾನು ಹೊಂದಿದ್ದೇನೆ, ಗೌರವ ಹೊಂದಿದ್ದೇನೆ. ಇಲ್ಲಿ ಈ ಉರ್ಸ್ನಲ್ಲಿ ನಾನು ಪಾಲ್ಗೊಳ್ಳೋದು ಅಂದರೆ ನನಗೆ ಭಾಳ ಅಭಿಮಾನದ ಸಂಗತಿ. ಈ ದೇಶ ಶಾಂತಿಯಿಂದ, ಸುಭಿಕ್ಷೆಯಿಂದ ಎಲ್ಲ ಜಾತಿ, ಮತ, ಪಂಥ, ಧರ್ಮದವರು, ಭಾಷಿಕರು ಒಂದಾಗಿ ಬದುಕಿ ಬಾಳ್ಬೇಕಾದ್ರೆ ಇಂಥ ಉರ್ಸ್ಗಳ ಅವಶ್ಯಕತೆ ಇದೆ. ಅದರಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದಂಥ ಈ ದರ್ಗಾದಿಂದ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಒಂದಾಗಿ ಒಂದೇ ತಾಯಿ ಮಕ್ಕಳು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಸಹೋದರರು ಅನ್ನುವಂಥ ಒಂದು ಭಾತೃತ್ವ ಪ್ರೇಮ ಈ ಒಂದು ದರ್ಗಾದಿಂದ ವ್ಯಕ್ತ ಆಗುತ್ತಿದೆ. ಅದರ ಮುಖಾಂತರ ಎಲ್ಲರೂ ಒಂದಾಗಿ ಬದುಕುವುದು ಇದು ದೇಶಕ್ಕೆ ಒಂದು ಮಾದರಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಬಗ್ಗೆ ವಿಶೇಷವಾದಂಥ ದುವಾ ಮಾಡಿದ್ದಾರೆ, ನನ್ನ ಒಳಿತನ್ನೇ ಅಪೇಕ್ಷೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಜನಾಂಗದ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ, ಇದೇ ರೀತಿ ದರ್ಗಾ ಮುಂದಿನ ನಿರ್ಮಾಣದಲ್ಲಿ ಈ ದರ್ಗಾದಿಂದ ಈ ಸೂಫಿ ಸಂತರ ಸಂದೇಶ ಇದೇ ರೀತಿ ವ್ಯಕ್ತವಾಗಲಿ, ಇಡೀ ನಾಡು, ದೇಶ ಶಾಂತಿ ಸುಭಿಕ್ಷೆಯಿಂದ ನಾವೆಲ್ಲರೂ ಒಂದಾಗಿ ಬದುಕಲಿಕ್ಕೆ ಇದು ಇನ್ನೂ ಹೆಚ್ಚು ಪ್ರೇರಕವಾಗಲಿ ಅನ್ನುವಂಥ ಶುಭಕಾಮನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಸೃಷ್ಟಿಯನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಿ, ವಿಜಯಪುರ ಜಿಲ್ಲೆ ಶರಣರ, ಸಂತರ ಮತ್ತು ಸೂಫಿಗಳ ನಾಡು ಇದು. ದಕ್ಷಿಣ ಭಾರತದಲ್ಲಿಯೇ ಹಜರತ್ ಹಾಸಿಂ ಪೀರ ದರ್ಗಾ ಪ್ರಖ್ಯಾತವನ್ನು ಹೊಂದಿದೆ. ಈ ದರ್ಗಾದ 13ನೇ ಪೀಠಾಧ್ಯಕ್ಷರಾದಂಥ ಪರಮ ಪೂಜ್ಯ ಸಜ್ಜಾದೆ ನಶೀನ್ ಅವರು ನುಡಿದಂತೆ ನಡೆದವರು. ಎಲ್ಲರನ್ನ ಪ್ರೀತಿ ಮಮತೆಯಿಂದ ಕಂಡು ದರ್ಗಾದ ಮೌಲ್ಯಗಳನ್ನು ಉನ್ನತ ಶಿಖರಕ್ಕೆ ಏರಿಸಿದವರಲ್ಲಿ 13ನೇ ಪೀಠಾಧ್ಯಕ್ಷರು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ. ಜಾತಿ, ಮತ, ಪಂಥ, ಭಾಷೆ, ಲಿಂಗ ಎನ್ನದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಸದ್ಭಾವನೆಯ ವಿಚಾರಗಳನ್ನು ವಿಜಯಪುರ ಜಿಲ್ಲೆಯಲ್ಲೆಲ್ಲ ದಕ್ಷಿಣ ಭಾರತದಲ್ಲಿ ಅವರ ವ್ಯಕ್ತಿತ್ವ ರೂಪುಗೊಂಡಿದೆ. ಹಾಸಿಂ ಪೀರ್ ದರ್ಗಾದ ಈ ಉರುಸಿನಲ್ಲಿ ಅನೇಕ ರಾಜ್ಯದ ಜನರು, ಭಕ್ತಾದಿಗಳು ಬಂದು ಇಲ್ಲಿ ತಮ್ಮ ಮನಸೋ ಇಚ್ಛೆ ಬೇಡಿಕೊಂಡು ಇಲ್ಲಿ ತಮಗೆ ಬೇಕಾದಂಥ ಇರುವಂಥ ಸಮಸ್ಯೆಗಳನ್ನು ಬೇಡಿಕೊಂಡು ಪರಿಹಾರವನ್ನು ಮಾಡಿಕೊಂಡಂಥ ವಿಚಾರಗಳು ಸಾಕಷ್ಟಿವೆ. ಒಮ್ಮೆ ಅಲ್ಲಿ ಆದಿಲ್ ಶಾಹಿ ಅವರು ಕಷ್ಟ ಬಂದಾಗ, ಅನಾರೋಗ್ಯದಿಂದ ಬಳಲುತ್ತಿರುವಾಗ ಅವರಿಗೆ ಆಯುಷ್ಯವನ್ನು ಕೊಟ್ಟಿರುವಂಥ ಇತಿಹಾಸ ಈ ದರ್ಗಾಕ್ಕೆ ಸಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು. ಯಾವತ್ತು ಸೂಫಿ ಸಂತರು ಎಲ್ಲರನ್ನ ಪ್ರೀತಿಯಿಂದ ಭಾವೈಕ್ಯತೆಯ ಕೇಂದ್ರವನ್ನಾಗಿ ಇದನ್ನು ಮಾಡಿಕೊಂಡಿದ್ದಾರೆ. ಈ ಪರಂಪರೆ, ಈ ಸಂಸ್ಕೃತಿ, ಈ ಸಂಪ್ರದಾಯ ಉಳಿಸಿಕೊಂಡು ಬೆಳೆಸಿಕೊಂಡು ಈ ದರ್ಗಾ ನಡೆಸಿಕೊಂಡು ಹೋಗ್ತಾ ಇದೆ. ಸಜ್ಜಾದೆ ನಶೀನ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರನ್ನ, ಗೌರವಾನ್ವಿತ SR ಪಾಟೀಲ್ರನ್ನು, ಉಸ್ಮಾನ್ ಪಟೇಲರನ್ನು, ಪ್ರೊಫೆಸರ್ ಶೇಖ್ ಅವರನ್ನು ಮತ್ತು ಅನೇಕ ಮುಖಂಡರನ್ನು ಕರೆಸಿ ಈ ಸದ್ಭಾವನೆಯಲ್ಲಿ ಭಾಗವಹಿಸಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಸಜ್ಜಾದೆ ನಶೀನ್ ಅವರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು, ಸಲಾಮಗಳನ್ನು ಅರ್ಪಿಸಿ ನನ್ನೆರಡು ವಿಚಾರಗಳನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆ. ಜೈ ಭಾರತ್.
ಹಾಸಿಂಪೀರ್ ವಾಲಿಕಾರ್ ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ ವಿಜಯಪುರ. तारीखी शहर बीजापुर में आज हज़रत सैयद हाशिम पीर रहमतुल्लाह अलैह का 327वां उर्स शरीफ बड़े ही अजीम व एहतराम के साथ मनाया गया, जिसमें मेले लगे हुए हैं, कई स्टॉल लगे हुए हैं, कई दुकानें सजी हुई हैं। हज़रत सैयदना मुर्तज़ा हुसैनी सज्जादा नशीन व मुतल्ली इनकी ज़ेर निगरानी में ये उर्स मुबारक बड़े ही अजीम व एहतराम के साथ मनाया जा रहा है, जिसमें हज़ारों की तादाद में ज़ायरीन व मोतक़दीन ने हिस्सा लिया। ज़मीन नाज करती है आसमां पर, आसमां नाज करता है ज़मीं पर। ये वो लोग हैं जिन पे इबादत नाज करती है। कैमरामैन सुहेल के साथ मैं खुर्शीद आलम, बी न्यूज़ नेशन बीजापुर। वेंटेज मोटर्स, OPP सैनिक स्कूल, फर्स्ट गेट, तरबीर रोड, विजयपुर। कॉन्टैक्ट नंबर 9731512783 9731512793। ಆ್ಯಕ್ಚುಲಿ ನಮ್ಮಲ್ಲಿ ಎರಡು ಥರ ಬ್ರ್ಯಾಂಡ್ಸ್ ಇರ್ತದೆ. ಒಂದು ವೆಸ್ಪಾ ಅಂತೇಳಿ ಮತ್ತು ಇನ್ನೊಂದು ಎಪ್ರಿಲ್ ಅಂತೇಳಿ. ಆ ವೆಸ್ಪಾದಲ್ಲಿ ವೆರೈಟಿ ಬೇರೆ ಬೇರೆ ಮಾಡಲ್ಸ್ ಅದಾವೆ, ಆಮೇಲೆ ಎಪ್ರಿಲ್ದಾಗೂ ಬೇರೆ ಬೇರೆ ಮಾಡಲ್ಸ್ ಅದಾವೆ. ಸೊ ಎಲ್ಲರೂ ವೆಸ್ಪಾ ಅಂದರೆ ತುಂಬ ಭಾಳ ಕಾಸ್ಟ್ಲಿ ಐತೆ ಅಂತ ಅನ್ಕೊಂತಾರೆ, ಬಟ್ ಅಷ್ಟೇನು ಕಾಸ್ಟ್ಲಿ ಇಲ್ಲ. ಶೋರೂಮ್ ವಿಸಿಟ್ ಮಾಡಿರಿ, ಟೆಸ್ಟ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದು ಯಾಕೆ ಈ ಗಾಡಿ ಹೆಂಗೈತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್. ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್ ಬಂಪರ್ ಆಫರ್, ಬೈ 3 ಗೆಟ್ 3. ವಿಜಯಪುರ ನಗರದಲ್ಲಿ ಬಟ್ಟೆ ಕ್ಷೇತ್ರದ ಹೆಸರುವಾಸಿಯಾದ ಗುರುಕುಲ್ ರಸ್ತೆಯಲ್ಲಿ ಇರುವ ಬ್ರಹ್ಮಾಂಡ ಸಿಲಾಯಿ ವರ್ಲ್ಡ್ ಶೋರೂಮ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್, ಬೈ 3 ಗೆಟ್ 3. ಫಾರ್ಮಲ್, ಕ್ಯಾಜುವಲ್, ವಿಂಟರ್, ವೆಸ್ಟರ್ನ್ಸ್ ಬಂಪರ್ ಆಫರ್, ಫ್ಲಾಟ್ ಸೇಲ್ 299, 399, 499. ಇದು ಹಬ್ಬಗಳ ಪ್ರಯುಕ್ತ ಬಂಪರ್ ಆಫರ್. ಬೈ 1 ಗೆಟ್ 1 ಫ್ರೀ. ಇದು ಆಫರ್ ಸಿಲ್ಕ್ ಸಾರೀಸ್, ಕಾಟನ್ ಸಾರೀಸ್, ಡಿಸೈನ್ ಸಾರೀಸ್ಗಳ ಮೇಲೆ ಬಂಪರ್ ಆಫರ್ ಲಾಭ ಪಡೆಯಿರಿ. ಈ ಆಫರ್ ಸೀಮಿತ ಅವಧಿಗೆ ಮಾತ್ರ. ಹಿಂದೆ ತಮ್ಮ ಕುಟುಂಬದೊಂದಿಗೆ ಬನ್ನಿ. ಸ್ಥಳ ಸಿಲಾಯಿ ವರ್ಲ್ಡ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ಸಾರೀಸ್, ನಿಯರ್ ಸಿದ್ದೇಶ್ವರ ಟೆಂಪಲ್, ಬಿಸೈಡ್ ಕಾರ್ಪೊರೇಷನ್ ಬ್ಯಾಂಕ್, ಗುರುಕುಲ್ ರೋಡ್, ವಿಜಯಪುರ್. ಮೊಬೈಲ್ ನಂಬರ್ 7030170909. न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।